ಬಳಿಯ ದಿ ಪ್ರಿಸ್ಟೈನ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ದಿನಾಚರಣೆ ಆಚರಿಸಲಾಯಿತು. ಮಹಿಳಾ ದಿನಾಚರಣೆಯನ್ನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಕಿರುತೆರೆ ನಟಿ ಚಂದನ ಅನಂತಕೃಷ್ಣ ಅಂತಾರಾಷ್ಟ್ರೀಯ ಮಹಿಳಾ ದಿನ ನಿಜಕ್ಕೂ ಹೆಮ್ಮೆಯ ವಿಷಯ ಎಂದು ಹೇಳಿದರು. ಏಕೆಂದರೆ ಪೂರ್ವದಿಂದಲೂ ಎಲ್ಲರೂ ಹುಡುಗಿಯರಿಗೆ ವಿಶೇಷ ಸ್ಥಾನಮಾನಕ್ಕಾಗಿ ಶ್ರಮಿಸಿದ್ದಾರೆ. ಮಹಿಳೆಯರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮಾನತೆಗೆ ಅರ್ಹರು ಎಂದು ಅವರು ಹೇಳಿದರು. ತಾಯಿ, ಸಹೋದರಿ ಮತ್ತು ಹೆಂಡತಿಯೊಂದಿಗೆ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆಗಳನ್ನು ಸಾಧಿಸಿದ್ದಾರೆ. ಏಕೆಂದರೆ ತೊಟ್ಟಿಲನ್ನು ತೂಗುವ ಕೈ ರಾಜ್ಯವನ್ನ ಆಳಬಹುದು ಎಂದು ಅವರು ಹೇಳಿದರು. ಸಂಘಟನೆಯ ಅಧ್ಯಕ್ಷೆ ಗೀತಾ ಎಂಎಂಜೆ, ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಅಭಿವೃದ್ಧಿ ಪಥದಲ್ಲಿ ನಾವು ಮುಂಚೂಣಿಯಲ್ಲಿರಬೇಕು. ವಿಜ್ಞಾನ, ತಂತ್ರಜ್ಞಾನ, ರಾಜಕೀಯ ಮತ್ತು ರಕ್ಷಣೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಈಗಾಗಲೇ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಮುಖ್ಯೋಪಾಧ್ಯಾಯರಾದ ಕಾವ್ಯ ಶೋಭಿತ್ ಮಾತನಾಡಿ, ಮಹಿಳೆ ದೇಶಕ್ಕೆ ಸೈನ್ಯದಷ್ಟೇ ಮುಖ್ಯ, ಕುಟುಂಬಕ್ಕೂ ಅವಳು ಅಷ್ಟೇ ಮುಖ್ಯ, ಸೃಷ್ಟಿಯ ಮೂಲ ಎಂದು ಹೇಳಿದರು. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳ ಪೋಷಕರು ಸಂಗೀತ, ನಾಟಕ, ನೃತ್ಯ ಸ್ಪರ್ಧೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ಶಾಲಾ ಕಾರ್ಯದರ್ಶಿ ಎಂಎಂಜೆ ಶೋಭಿತ್, ಸದಸ್ಯರು, ಸಿಬ್ಬಂದಿ, ಪೋಷಕರು ಹಾಜರಿದ್ದರು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಪ್ಪು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಪ್ಪು ಕವಿಯದಂತೆ ಸದಾ ಕಾದಿದೆ. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು, ದೂರದಲ್ಲಿ ತೀರವಿದೆ ಎಂದು ತೋರದು. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು, ದೂರದಲ್ಲಿ ತೀರವಿದೆ ಎಂದು ತೋರಲು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಪ್ಪು ಕವಿಯದಂತೆ ಸದಾ ಕಾದಿದೆ, ಸದಾ ಕಾದಿದೆ. ಥ್ಯಾಂಕ್ ಯು. ಪಾಸಿಟಿವ್ ವೈಬ್ಸ್ ನನಗೆ ಸಿಕ್ತು. ಯಾಕೆಂದ್ರೆ ಇವಾಗಿಂದು ಬೆಂಗಳೂರಲ್ಲಂತೂ ಸ್ಕೂಲ್ಸ್ ಹೇಗ ಹೋಗಿದೆ ಅಂದ್ರೆ ಹಾಸ್ಪಿಟಲ್ ತರ ಕಟ್ಬಿಟ್ಟಿರ್ತಾರೆ. ಅದ್ ಸ್ಕೂಲ್ ಅಂತಾನೆ ಗೊತ್ತಾಗಲ್ಲ. ಒಂದು ಗ್ರೌಂಡ್ ಇರ್ಬೇಕು, ಒಂದ್ ಪರಿಸರ ಇರ್ಬೇಕು. ಮಕ್ಕಳಿಗೆ ನಾವು ಸ್ಕೂಲಿಗೆ ಬರೋದಕ್ಕೆ ಅಯ್ಯೋ ಅಂತ ಅಳೋ ತರ ಇರಬಾರ್ದು. ಒಂದ್ ಎನ್ವಿರಾನ್ಮೆಂಟ್ ನ ಸೃಷ್ಟಿ ಮಾಡ್ಬೇಕು. ಆ ಎನ್ವಿರಾನ್ಮೆಂಟ್ ನ ತುಂಬಾ ಚೆನ್ನಾಗಿ ಇವರು ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಈ ತರ ಈ ಒಂದು ವಿಮೆನ್ಸ್ ಡೇನ ಅವರ ಪೇರೆಂಟ್ಸ್ ನ ಕರೆದು ಸೆಲೆಬ್ರೇಟಿಂಗ್ ದೆಮ್, ಅದು ತುಂಬಾನೇ ಒಂದು ಖುಷಿಯಾದ ವಿಚಾರ. ಅಂಡ್ ಉದ್ಘಾಟನಾ ಸಮಾರಂಭ ಮಾಡುವಾಗ ಎಲ್ಲರೂ ಯೂಶಲಿ ದೀಪ ಹಚ್ತಾರೆ, ದೀಪ ಬೆಳಗ್ತಾರೆ. ಬಟ್ ಈ ಒಂದು ಕಾಸ್, ಸೊ ಎಲ್ಲದನ್ನು ಅವರು ತುಂಬಾ ಡೀಟೇಲ್ ಆಗಿ ಯೋಚನೆ ಮಾಡಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ತುಂಬಾ ಖುಷಿ ಆಯ್ತು ನಾನು ಇಲ್ಲಿ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಪಾರ್ಟ್ ಆಗಿರೋದಕ್ಕೆ. ಥ್ಯಾಂಕ್ ಯು.